ದೇಶೀಯ ಆಹಾರ ಉತ್ಪನ್ನಗಳ ಮೇಲೆ ಮತ್ತೊಮ್ಮೆ ನಿರಂತರ ದಾಳಿ ಮುಂದುವರೆದಿದೆ. ಅಡಕೆಯ ನಂತರ ಮತ್ತೆ ಇದೀಗ ಕೊಬ್ಬರಿ ಎಣ್ಣೆಯ ಮೇಲೆ ಹಾವಳಿ ನಡೆಸ್ತಾ ಇದ್ದಾರೆ ಪಾಶ್ಚಾತ್ಯ ವಿವಿಗಳು. ಕೊಬ್ಬರಿ ಎಣ್ಣೆಯನ್ನ ಲಾಬಿಗೆ ಸಿಲುಕಿಸಲು ಯತ್ನ ನಡೀತಾ ಇದೆ. ಏನಿದು ನಿಜವಾಗಿಯೂ ಕೊಬ್ಬರಿ ಎಣ್ಣೆ ವಿಷಕಾರಕವೇ, ಆರೋಗ್ಯಕ್ಕೆ ಹಾನಿಕಾರಕವೇ? ವಿಷದವಾದಂಥ ಹಲವು ವಿಷಯಗಳನ್ನು ಇವತ್ತು ತಮ್ಮ ಮುಂದೆ ಚರ್ಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ, ನಾನು ರಾಧಾಕೃಷ್ಣ ಬಡ್ತಿ. ಹಸಿರುವಾಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ. ಸರಿಸುಮಾರು 30 ವರ್ಷಗಳ ಹಿಂದಿನ ಒಂದು ಘಟನೆಯನ್ನು ಇವತ್ತು ತಮ್ಮ ಮುಂದೆ ಬಿಚ್ಚಿಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ದೆಹಲಿಯಲ್ಲಿ ನಡೆದಂಥ ಘಟನೆ ಇದು. ಉತ್ತರ ಭಾರತಾದ್ಯಂತ ಸರಿಸುಮಾರು ಎಲ್ಲ ರಾಜ್ಯಗಳಲ್ಲಿ, ಗ್ರಾಮೀಣ ಭಾರತದಲ್ಲಿ ಸಾಸಿವೆ ಎಣ್ಣೆಯನ್ನು ವ್ಯಾಪಕವಾಗಿ ಬಳಸಲಾಯಿತು. ಉತ್ತರ ಭಾರತದಲ್ಲಿ ಸಾಸಿವೆ ಎಣ್ಣೆ ಮತ್ತು ದಕ್ಷಿಣ ಭಾರತದಲ್ಲಿ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಮತ್ತು ಶೇಂಗಾ ಎಣ್ಣೆಗಳನ್ನು ಬಳಸುವುದು ಪಾರಂಪರಿಕವಾಗಿ ನಡೆದುಕೊಂಡು ಬಂದೇ ಇದೆ. ಇದು ನಿಮಗೆ ಗೊತ್ತು. ಗ್ರಾಮೀಣ ಭಾರತದಲ್ಲಿ ಇವತ್ತಿಗೂ ಸಹ ಸ್ಥಳೀಯ ಮಟ್ಟದಲ್ಲಿ ಉತ್ಪನ್ನ ಆಗುವಂಥ ಎಣ್ಣೆ ಬೀಜಗಳನ್ನು ಸಂಸ್ಕರಣೆಗೊಳಿಸಿ, ಸ್ಥಳೀಯವಾಗಿ ಸಂಸ್ಕರಣೆ ಬಳಸುವಂಥ ಪದ್ಧತಿ ನಿರಂತರವಾಗಿ ನಡೆದೇ ಇದೆ. ಇಂಥದೇ ಒಂದು ಪಾರಂಪರಿಕ ಬೆಳೆ ಸಾಸಿವೆ ಎಣ್ಣೆಯದ್ದು. ಹೌದು, ಉತ್ತರ ಭಾರತದ ಪ್ರತಿ ಒಂದು ಹಳ್ಳಿಗಳಲ್ಲಿ ಸರಿಸುಮಾರು 7 ರಿಂದ 8 ರಾಜ್ಯಗಳಲ್ಲಿ ಸಾಸಿವೆ ಎಣ್ಣೆಯನ್ನು ಖಾದ್ಯ ತೈಲವಾಗಿ ಆಹಾರಕ್ಕೆ ಬಳಕೆಯನ್ನ ಮಾಡ್ತಾನೆ ಬಂದಿದ್ದಾರೆ. ಇದು ಇವತ್ತಿಗೂ ಸಹ ಮುಂದುವರಿದೆ. ಇಂಥ ಒಂದು ಸನ್ನಿವೇಶದಲ್ಲಿ 3 ದಶಕಗಳ ಹಿಂದೆ ಭಾರತದ ದೇಸಿ ಮಾರುಕಟ್ಟೆಯ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ರಿಫೈನ್ಡ್ ಎಣ್ಣೆ ಕಂಪನಿಯೊಂದು ಹವಣಿಸುತ್ತೆ. ಇಲ್ಲಿ ಪದಾರ್ಪಣೆಯನ್ನು ಮಾಡುತ್ತೆ. ತನ್ನ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳಲೋಸ್ಕರ ವಿಚಿತ್ರವಾದಂಥ ಒಂದು ಲಾಬಿಗೆ ಇದು ಕೈ ಹಾಕುತ್ತೆ. ಸ್ಥಳೀಯ ಒಂದಿಷ್ಟು ದಲ್ಲಾಳಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಸಿವೆ ಬೆಳೆ ಉತ್ಪನ್ನದ ಸುಗ್ಗಿಯ ಸಂದರ್ಭದಲ್ಲಿ ಪಿತೂರಿಗೆ ಅಡಿಗಲನ್ನು, ನಾಂದಿಯನ್ನು ಹಾಕುತ್ತೆ ಈ ಕಂಪನಿ. ಮಾಡಿದ್ದಿಷ್ಟೇ, ಆರ್ಜಿಮೋನಾ ಎನ್ನುವಂಥ ವಿಚಿತ್ರ ವಿಷಕಾರಕವಾದಂಥ ಒಂದು ಸಸ್ಯ ಸಾಮಾನ್ಯವಾಗಿ ಒಣ ಭೂಮಿಯಲ್ಲಿ ಯಥೇಚ್ಛವಾಗಿ ಹೇರಳವಾಗಿ ಬೆಳೆಯುತ್ತದೆ. ಇಂಥದೇ ಸನ್ನಿವೇಶದಲ್ಲಿ, ಅಂದರೆ ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ನ ಸಂದರ್ಭದಲ್ಲಿ, ಸಾಸಿವೆಯ ಹುಗ್ಗಿಯ ಸಂದರ್ಭದಲ್ಲಿಯೇ ಈ ಆರ್ಜಿಮೋನಾ ಎನ್ನುವಂಥ ಒಂದು ಸಸ್ಯದ ಬೀಜ ಪ್ರಸರಣಗೊಳ್ಳುತ್ತೆ. ಇದರ ಕಾಯಿ ಒಡೆದು ಬೀಜಗಳು ಹರಳಲಿಕ್ಕೆ ಆರಂಭ ಆಗುತ್ತೆ. ಪಕ್ಕ ಸಾಸಿವೆಯ ಕಾಳನ್ನು ನೋಡಿದಂತೆಯೇ ಅನಿಸುತ್ತೆ ಆರ್ಜಿಮೋನಾದ ಬೀಜಗಳು. ಎರಡನ್ನೂ 2 ಕೈಗಳಲ್ಲಿ ಹಿಡಿದುಕೊಂಡು ನೋಡಿದ್ರೆ ಯಾವುದು ಯಾವ ಬೀಜ ಅಂತ ವ್ಯತ್ಯಾಸವನ್ನೇ ಮಾಡಲಿಕ್ಕೆ ಸಾಧ್ಯ ಆಗದಷ್ಟು ಸಾಮ್ಯತೆಯನ್ನು ಈ 2 ಬೀಜಗಳು ಹೊಂದಿರ್ತವೆ. ಸಾಸಿವೆಯ ಸುಗ್ಗಿಯ ಸಂದರ್ಭದಲ್ಲಿ ಸ್ಥಳೀಯ ವ್ಯಾಪಾರಸ್ಥರು ಮತ್ತು ಒಂದಷ್ಟು ದಳ್ಳಾಳಿಗಳ ಆಮಿಷಕ್ಕೆ ಒಡ್ಡಿ ಅವರ ಮೂಲಕ ಸಾಸಿವೆ ಮಾರುಕಟ್ಟೆಗೆ ಹೋಗ್ತಾ ಇರುವಂಥ ಸಾಸಿವೆಯಲ್ಲಿ ಯಥೇಚ್ಛವಾಗಿ ಈ ಆರ್ಜಿಮೋನಾ ಬೀಜವನ್ನು ಮಿಶ್ರಣ ಮಾಡುತ್ತಾರೆ, ಕಲಬೆರಕೆಯನ್ನು ಮಾಡಿಸುತ್ತಾರೆ. ತತ್ಪರಿಣಾಮವಾಗಿ ಎಣ್ಣೆ ಉತ್ಪಾದನೆಗೆ ಹೋಗುವಂಥ ಸಾಸಿವೆಯ ಜೊತೆಗೆ ವಿಷಕಾರಕವಾದಂಥ ಕಾರ್ಕೋಟಕವನ್ನು ಹೋಲುವಂಥ ಈ ಆರ್ಜಿಮೋನಾ ಬೀಜಗಳು ಸೇರಿಕೊಂಡು ಎಣ್ಣೆ ಸಂಪೂರ್ಣವಾಗಿ ಕಲುಷಿತಗೊಳ್ಳುತ್ತೆ, ವಿಷಕಾರಿಯಾಗುತ್ತೆ. ಮುಂದಿನ 2 ತಿಂಗಳಲ್ಲಿ ದೆಹಲಿಯಲ್ಲಿ ಸರಿಸುಮಾರು ದೆಹಲಿಯ ಸುತ್ತಮುತ್ತ ದೆಹಲಿ, ಹರಿಯಾಣ, ಪಂಜಾಬ್ ಇತ್ಯಾದಿ ರಾಜ್ಯಗಳಲ್ಲಿ 340ಕ್ಕೂ ಹೆಚ್ಚು ಜನರು ಅಸುನೀಗ್ತಾರೆ. ವೈದ್ಯಕೀಯ ವರದಿಯನ್ನು ಪರಿಶೀಲಿಸಿದಾಗ ತಿಳಿದು ಬಂದಿದ್ದೇನೆಂದರೆ, ಸಾಸಿವೆ ಎಣ್ಣೆಯಲ್ಲಿ ಇರುವಂಥ ವಿಷಕಾರಿ ಅಂಶದಿಂದಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನುವಂಥ ವೈದ್ಯಕೀಯ ವರದಿ ಸರ್ಕಾರಕ್ಕೆ ತನಿಖೆಯ ಸಂದರ್ಭದಲ್ಲಿ ಸಲ್ಲಿಕೆಯಾಗುತ್ತೆ. ಹಿಂದೆ ಮುಂದೆ ಯೋಚನೆಯನ್ನೇ ಮಾಡದೆ ಸರ್ಕಾರ ಸಾಸಿವೆ ಎಣ್ಣೆಯನ್ನು ನಿರ್ಬಂಧಿಸುತ್ತೆ ಮತ್ತು ಅದರ ಬಳಕೆಗೆ ಆಹಾರದ ಬಳಕೆಗೆ ನಿಷೇಧವನ್ನು ಹೇರಿಬಿಡುತ್ತೆ. ಭಾರತೀಯ ಮಾರುಕಟ್ಟೆಗೆ ಪದಾರ್ಪಣೆಯನ್ನು ಮಾಡಿದಂಥ ರಿಫೈನ್ಡ್ ಆಯಿಲ್ ಕಂಪನಿಯ ಉದ್ದೇಶ ಈಡೇರುತ್ತೆ. ತನ್ನ ಮಾರುಕಟ್ಟೆ ವಿಸ್ತರಣೆಯಾಗುತ್ತೆ. ಸ್ಥಳೀಯ ರೈತರ ಸಾಸಿವೆಗೆ ಅಥವಾ ಸಾಸಿವೆಯ ಉತ್ಪನ್ನಗಳಿಗೆ ತನ್ನಿಂತಾನೇ ಏಕಾಏಕಿ ಬೆಲೆ
ಕುಸಿದು ಹೋಗುತ್ತೆ, ಅವರಿಗೆ ಸಿಗಬೇಕಾದಂಥ ಆದಾಯ ಬಂದಾಗುತ್ತೆ. ಇಂಥದೇ ವಿದೇಶಿ ಬಹುರಾಷ್ಟ್ರೀಯ ಕಂಪನಿಗಳ ಲಾಬಿ ನಿರಂತರವಾಗಿ ಭಾರತೀಯ ಕೃಷಿ ಉತ್ಪನ್ನಗಳ ಮೇಲೆ ಮೇಲಿಂದ ಮೇಲೆ ಕೆಲಸ ಮಾಡ್ತಾನೆ ಇರುತ್ತೆ. ತೀರಾ ಇತ್ತೀಚೆಗಷ್ಟೇ ಅಂದರೆ ಕಳೆದ ಒಂದೆರಡು ತಿಂಗಳ ಹಿಂದೆ ನಮ್ಮ ಸ್ಥಳೀಯ ಅಡಿಕೆಯ ಮೇಲೆ ಅಡಿಕೆ ಕ್ಯಾನ್ಸರ್ ಕಾರಕ ಅನ್ನುವಂಥ ವಿಚಿತ್ರವಾದಂಥ ಹುಯಿಲೆಬ್ಬಿಸಿದಂಥ ಅಮೇರಿಕಾದ ಯೂನಿವರ್ಸಿಟಿ ಒಂದರ ವರದಿ ಸದ್ದು ಮಾಡಿತ್ತು. ಇದೀಗ ಕೊಬ್ಬರಿ ಎಣ್ಣೆಯ ಮೇಲೆ 2 ವರ್ಷಗಳ ನಂತರ ಇಂಥದೇ ಒಂದು ವಿಚಿತ್ರವಾದಂಥ ಲಾಬಿ ಕೆಲಸ ಮಾಡಲಿಕ್ಕೆ ಆರಂಭಿಸಿದೆ. ಹಿಂದೆ ಹಾರ್ವರ್ಡ್ ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ಕೆರಿನ್ ಮಿಶೆಲ್ ಅನ್ನುವಂಥ ಒಬ್ಬಾಕೆ ಕೊಬ್ಬರಿ ಎಣ್ಣೆಯ ವಿರುದ್ಧ ಇಂಥದೇ ವಿಚಿತ್ರವಾದಂಥ ಹುಯಿಲನ್ನು ಎಬ್ಬಿಸಿದ್ಲು. ಕೊಬ್ಬರಿ ಎಣ್ಣೆ ಅತ್ಯಂತ ವಿಷಕಾರಕ, ಇದರ ಸೇವನೆ ದೇಹದಲ್ಲಿನ ಕೊಬ್ಬಿನಾಂಶವನ್ನು ಹೆಚ್ಚಿಸುತ್ತೆ, ಮಾತ್ರವಲ್ಲ ಹೃದಯ ಸ್ತಂಭನದಂಥ ಅನೇಕ ಕಾಯಿಲೆಗಳಿಗೆ ಕೊಬ್ಬರಿ ಎಣ್ಣೆ ಮಾರ್ಗವನ್ನು ಮಾಡಿಕೊಡುತ್ತೆ. ಹಾಗಾಗಿ ಕೊಬ್ಬರಿ ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ಆಹಾರವಾಗಿ ಬಳಸಬಾರದು ಅನ್ನುವಂಥ ಒಂದು ಬಹಿರಂಗ ಹೇಳಿಕೆಯನ್ನು ನೀಡಿದ್ಲು. ವರದಿಯನ್ನು ಜರ್ನಲ್ ಒಂದರಲ್ಲಿ ಪ್ರಕಟಿಸಿದರು. ಬಹಳ ವಿಚಿತ್ರ ಅಂತಂದರೆ ಅದೇ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ವಾಲ್ಟರ್ ಸಿ ವೆಲ್ಲೆಟ್ ಅನ್ನುವಂಥ ಒಬ್ಬ ಪ್ರೊಫೆಸರ್ ಅವರು ತೆಂಗಿನೆಣ್ಣೆ ಅತ್ಯಂತ ಸುರಕ್ಷಿತ, ಇದು ಆಹಾರವಾಗಿ ಬಳಕೆ ಮಾಡುವುದರಿಂದಾಗಿ ಹಲವಾರು ಆರೋಗ್ಯಕಾರಿ ಪ್ರಯೋಜನಗಳಿವೆ ಎಂದಿದ್ದರು. ಒಂದೇ ವಿಶ್ವವಿದ್ಯಾನಿಲಯದ 2 ಪ್ರೊಫೆಸರ್ಗಳು ವಿಭಿನ್ನವಾದಂಥ ಅತ್ಯಂತ ವೈರುಧ್ಯಮಯವಾದಂಥ ವರದಿಯನ್ನು ನೀಡ್ತಾರೆ ಅಂತಂದರೆ ವಿದೇಶಿ ಮಲ್ಟಿನ್ಯಾಷನಲ್ ಕಂಪನಿಗಳು, ಪಾಶ್ಚಾತ್ಯ ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ಆಹಾರೋತ್ಪನ್ನಗಳ ಮೇಲೆ ಯಾವ ರೀತಿಯ ಪ್ರಭಾವಕ್ಕೆ ಮತ್ತು ಯಾವ ರೀತಿಯ ಕುತಂತ್ರಕ್ಕೆ ಒಳಪಡಿಸ್ತವೆ ಅನ್ನುವಂಥದ್ದನ್ನು ತಾವು ಗಮನಿಸಬಹುದಾಗಿದೆ. ಕೊಬ್ಬರಿ ಎಣ್ಣೆಯ ಬಗೆಗಿನ ಲಾಬಿ ಇವತ್ತಿನದ ಅಲ್ಲವೇ ಅಲ್ಲ, ಬಹಳ ಹಿಂದಿನಿಂದಲೂ ಇಂಥದೊಂದು ವಿಚಿತ್ರವಾದಂಥ ಆರೋಪಗಳು, ಪ್ರತ್ಯಾರೋಪಗಳು ಮತ್ತು ಚರ್ಚೆಗಳು ನಡೀತಾನೆ ಬಂದಿದೆ. ಹಾಗಾದರೆ ಯಾಕೆ ಇಂತಹ ಚರ್ಚೆ ಆಗುತ್ತೆ? ಪದೇ ನಮ್ಮ ಆಹಾರ ಇರಬಹುದು, ನಮ್ಮ ಕೊಬ್ಬರಿ ಇರಬಹುದು, ನಮ್ಮ ಅಡಿಕೆ ಇದ್ದಿರಬಹುದು, ನಮ್ಮ ಕಬ್ಬು ಇರಬಹುದು ಇತ್ಯಾದಿಗಳ ಮೇಲೆ ಸಾಸಿವೆ ಎಣ್ಣೆ, ಹೀಗೆ ಸ್ಥಳೀಯ ಉತ್ಪನ್ನಗಳ ಮೇಲೆ ಅಥವಾ ಭಾರತೀಯ ಆಹಾರ ಉತ್ಪನ್ನಗಳ ಮೇಲೆ ನಿರಂತರವಾದಂಥ ಕುತಂತ್ರ ಯಾಕೆ ನಡೆಯುತ್ತೆ ಅನ್ನುವಂಥ ಕಾರಣವನ್ನು ಹುಡುಕಲಿಕ್ಕೆ ಹೋದರೆ ಒಂದು ವಿಜ್ಞಾನಿಗಳ ಅಜ್ಞಾನ. ಹೌದು, ಹಾಗೆ ಹೇಳಲೇಬೇಕಾಗತ್ತೆ ಸ್ನೇಹಿತರೆ. ವಿಜ್ಞಾನಿಗಳ ಅಜ್ಞಾನದಿಂದಾಗಿ ಇಂಥದೊಂದು ವರದಿಗಳು ಜರ್ನಲ್ಗಳಲ್ಲಿ ಪ್ರಕಟ ಆಗುವುದು ಒಂದು ಭಾಗವಾದರೆ, ಸಹಜವಾಗಿ ಸೀಸನ್ಗಳಲ್ಲಿ ಅಥವಾ ಸುಗ್ಗಿಯ ಸಂದರ್ಭದಲ್ಲಿ ಬೇರೆ ದೇಶಗಳು ರಫ್ತನ್ನು ಮಾಡುವ ಬೇರೆ ದೇಶಗಳು ಇಂಥ ಪ್ರೊಫೆಸರ್ಗಳ ಮೇಲೆ, ವಿಜ್ಞಾನಿಗಳ ಮೇಲೆ ಬೀರುವಂಥ ಪ್ರಭಾವ ಮತ್ತು ನೀಡುವಂಥ ಆಮಿಷಗಳು ನಮ್ಮ ಆಹಾರ ಉತ್ಪನ್ನವನ್ನು ಕಟ್ಟಿ ಹಾಕ್ತಾ ಇದೆ. ಆಹಾರದ ಬಗ್ಗೆ ಸಲ್ಲದ ಆರೋಪಗಳು ಹೆಚ್ಚುತ್ತಾ ಇವೆ. ಅಡಿಕೆ ಮೇಲೆ ಆಗ್ತಾ ಇದ್ದಿದ್ದು ಇಂಥದೇ ನೋಡಿ. ನಿಮಗೆ ಗಮನಿಸಿದರೆ ಅರ್ಥ ಆಗ್ಬೋದು. ಇದೀಗ ಕೊಬ್ಬರಿಯ ಸೀಸನ್, ಕೊಬ್ಬರಿ ಬೆಳೆ ಮಾರುಕಟ್ಟೆಗೆ ಬರುವ ಸಂದರ್ಭ. ಭಾರತದ ಕರಾವಳಿಯಲ್ಲಿ ಉತ್ಪನ್ನವಾಗುವ ಕೊಬ್ಬರಿ ಗಾಣಗಳಿಗೆ ಹೋಗಿ ಎಣ್ಣೆಯ ರೂಪದಲ್ಲಿ ಮಾರುಕಟ್ಟೆಗೆ ಬರುತ್ತೆ. ಬಹಳ ಸಂದರ್ಭದಲ್ಲಿ ಇದು ರಫ್ತು ಸಹ ಆಗುತ್ತೆ. ಭಾರತಕ್ಕೆ ರಫ್ತು ಮಾಡುವ, ಭಾರತಕ್ಕೆ ತೈಲವನ್ನು ಪೂರೈಕೆ ಮಾಡುವ, ಖಾದ್ಯ ತೈಲವನ್ನು ಪೂರೈಸುವ, ಇಲ್ಲಿ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳುವ ಹವಣಿಕೆಯಲ್ಲಿರುವಂಥ ಹಲವಾರು ರಿಫೈನ್ಡ್ ಕಂಪನಿಗಳು ತಮ್ಮ ಎಣ್ಣೆಗಳಲ್ಲಿನ ನಕಾರಾತ್ಮಕ ಅಂಶಗಳನ್ನು ಬದಿಗಿಟ್ಟು ಕೊಬ್ಬರಿ ಎಣ್ಣೆಯ ವಿರುದ್ಧ ಅಪಪ್ರಚಾರಕ್ಕೆ ತೊಡಗಿಸಿಕೊಳ್ತವೆ. ಇದಕ್ಕೆ ವಿಜ್ಞಾನಿಗಳು ಮತ್ತು ಪ್ರೊಫೆಸರ್ಗಳನ್ನು ಬಳಸಿಕೊಳ್ತಾರೆ. ಹಾಗಾದರೆ ನಿಜವಾಗಿಯೂ ಕೊಬ್ಬರಿ ಎಣ್ಣೆ ವಿಷಕಾರಕವೇ ಅಥವಾ ಇದರಿಂದಾಗಿ ದೇಹದಲ್ಲಿನ ಕೊಲೆಸ್ಟ್ರಾಲ್ ಅಂಶ ಹೆಚ್ಚುತ್ತದೆಯೇ, ಹೃದಯ ಸ್ತಂಭನ, ಹಾರ್ಟ್ ಅಟ್ಯಾಕ್ ಇತ್ಯಾದಿಗಳು ಹೆಚ್ಚುತ್ತವೆಯೇ ಅಂತ ಕೇಳಿದರೆ, ಸ್ಥಳೀಯರೇ ಆದಂಥ ಅಂತಾರಾಷ್ಟ್ರೀಯ ಹಲವು ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಬಂಧಗಳನ್ನು, ಉಪನ್ಯಾಸಗಳನ್ನು ಮಂಡಿಸಿ ಬಂದಂಥ ಡಾಕ್ಟರ್ BM ಹೆಗಡೆ ಅವರ ಪ್ರಕಾರ ಈ ಕೊಬ್ಬರಿ ಎಣ್ಣೆ ಪರಿಪೂರ್ಣವಾದಂಥ ಆಹಾರಕ್ಕೆ ಸಮಾನ ಅಂತ ಹೇಳ್ತಾರೆ. ಕೊಬ್ಬರಿ ಎಣ್ಣೆ ಸಂಪೂರ್ಣ ಆಹಾರ ಮಾತ್ರ ಅಲ್ಲ, ಇದನ್ನು ಸೇವಿಸುವವರ ದೇಹದಲ್ಲಿ ಕೊಬ್ಬಿನಂಶ ತನ್ನಿಂದ ತಾನೇ ಕಡಿಮೆ ಆಗುತ್ತೆ ಅನ್ನುವಂಥ ಪ್ರತಿಪಾದನೆಯನ್ನು ಮಾಡ್ತಾರೆ. ರಿಫೈನ್ಡ್ ಆಯಿಲ್ಗಳನ್ನು ಬಳಸುವವರ ಅಥವಾ ರಿಫೈನ್ಡ್ ಎಣ್ಣೆಗಳನ್ನು, ಖಾದ್ಯ ತೈಲಗಳನ್ನು ಬಳಸುವಂಥವರ ದೇಹದಲ್ಲಿರುವ ಕೊಬ್ಬಿನಂಶಕ್ಕೂ ಮತ್ತು ಕೊಬ್ಬರಿ ಎಣ್ಣೆ ಬಳಸುವಂಥವರ ದೇಹದಲ್ಲಿನ ಕೊಬ್ಬಿನಂಶಕ್ಕೂ ಅಪಾರವಾದಂಥ ವ್ಯತ್ಯಾಸವನ್ನು ವೈದ್ಯಕೀಯ ಅಧ್ಯಯನಗಳು ಸಾಬೀತುಪಡಿಸಿವೆ ಅಂತ ಧೀರೋದಾತ್ತವಾಗಿ ನುಡಿತಾರೆ ಡಾಕ್ಟರ್ BM ಹೆಗಡೆಯವರು.
ಹಾಗಾದರೆ ಮತ್ತೆ ಇಂಥ ಆರೋಪಗಳಿಗೆ ಕಾರಣ ಏನು? ಇತ್ತೀಚೆಗಷ್ಟೇ ಅಮೇರಿಕನ್ ಜರ್ನಲ್ ಒಂದರಲ್ಲಿ ಮತ್ತೆ ಪುನಃ ಕೊಬ್ಬರಿ ಎಣ್ಣೆಯ ವಿರುದ್ಧ ನಕಾರಾತ್ಮಕ ಅಂಶಗಳು ಪ್ರಕಟಗೊಳ್ಳಲಿಕ್ಕೆ ಕಾರಣವೇನು ಅಂದರೆ ಅಜ್ಞಾನ. ಯಾವುದರ ಬಗ್ಗೆ ಅಜ್ಞಾನ ಅಂತಂದರೆ ಕೊಬ್ಬಿನ ಅಂಶದ ಬಗ್ಗೆಯೇ ಬಹಳ ಅಜ್ಞಾನ ಇಂಥ ವಿಜ್ಞಾನಿಗಳನ್ನು ಕಾಡ್ತಾ ಇದೆ. ಅರವಿಂದ ವಿಜ್ಞಾನಿಗಳು ಅಜ್ಞಾನದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳದೆ ವಿಧಿಯಿಲ್ಲ. ಕೊಬ್ಬಿನ ಅಂಶಗಳಲ್ಲಿ ನಿಜವಾಗಿ ವೈದ್ಯರು ಹೇಳುವ ಪ್ರಕಾರ 2 ಅಂಶಗಳಿರುತ್ತವೆ. ದೈಹಿಕ ಆರೋಗ್ಯವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದವರಿಗೆ ಇದು ಅರ್ಥ ಆಗುತ್ತದೆ. ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಅಂದರೆ ಸಂತೃಪ್ತ ಮತ್ತು ಅಸಂತೃಪ್ತವಾದಂಥ 2 ವಿಧದ ಕೊಬ್ಬಿನ ಅಂಶಗಳು ಇರ್ತವೆ. ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳಿದರೆ ರೂಮ್ ಟೆಂಪ್ರೇಚರ್ನಲ್ಲಿ ಅಂದರೆ ಕೊಠಡಿಯ ಉಷ್ಣಾಂಶದಲ್ಲಿ, ಸಾಮಾನ್ಯ ಉಷ್ಣಾಂಶದಲ್ಲಿ ಗಟ್ಟಿಯಾಗುವ ಎಲ್ಲ ಕೊಬ್ಬನ್ನು ಅಥವಾ ಪದಾರ್ಥಗಳನ್ನು ಸ್ಯಾಚುರೇಟೆಡ್ ಕೊಬ್ಬು, ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಸಾಮಾನ್ಯವಾಗಿ ವರ್ಗೀಕರಿಸಲಾಗ್ತಾ ಇದೆ. ಕೊಬ್ಬರಿ ಎಣ್ಣೆ ಸಾಮಾನ್ಯವಾಗಿ ಗಮನಿಸಿದಾಗ ರೂಮ್ ಟೆಂಪ್ರೇಚರ್ನಲ್ಲಿ, ಕೊಠಡಿಯ ಉಷ್ಣಾಂಶದಲ್ಲಿ ಸದಾ ಗಟ್ಟಿಯಾಗಿಯೇ ಇರ್ತದೆ. ಹೀಗಾಗಿ ಇದನ್ನು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ವರ್ಗೀಕರಿಸುವ ಒಂದು ಪ್ರಮಾದವನ್ನು ಪಾಶ್ಚಾತ್ಯ ವಿಜ್ಞಾನಿಗಳು ಮತ್ತು ಪಾಶ್ಚಾತ್ಯ ವೈದ್ಯ ಪ್ರೊಫೆಸರ್ಗಳು ಮಾಡ್ತಾ ಇರೋದೇ ಇದಕ್ಕೆ ಕಾರಣ ಅಂತ ಹೇಳ್ತಾರೆ ಭಾರತೀಯ ತಜ್ಞ ವೈದ್ಯರುಗಳು. ಹೌದು, ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆಯ 80% ಭಾಗ ಯಾವಾಗಲೂ ಗಟ್ಟಿಯಾಗೇ ಇರುತ್ತೆ. ಅಂದರೆ ಕೊಠಡಿಯ ಉಷ್ಣಾಂಶದಲ್ಲಿ ಅದು ಘನೀಕರಿಸುವಂಥ ಸಹಜ ಸ್ವಭಾವವನ್ನು ಹೊಂದಿರುತ್ತೆ. ನೀವು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಅರ್ಥ ಆಗ್ಬೋದು. ಬೆಣ್ಣೆ, ತುಪ್ಪ, ಕೊಬ್ಬರಿ ಎಣ್ಣೆ ಇತ್ಯಾದಿಗಳೆಲ್ಲವೂ ಸಹ ರೂಮ್ ಟೆಂಪರೇಚರ್ನಲ್ಲಿ ಗಟ್ಟಿಯಾಗೇ ಇರುತ್ತೆ. ಹಾಗಂದ್ರೆ ಮಾತ್ರಕ್ಕೆ ಇದನ್ನು ಸಂತೃಪ್ತ ಕೊಬ್ಬು ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇಂಥದೇ ಒಂದು ಅಜ್ಞಾನ ಪಾಶ್ಚಾತ್ಯ ವಿಜ್ಞಾನಿಗಳನ್ನು ಕಾಡ್ತಾ ಇದೆ ಅನ್ನುವಂಥದ್ದು ಭಾರತೀಯ ವೈದ್ಯರ ಸ್ಪಷ್ಟ ಅಭಿಮತ. ಹೀಗಾಗಿ ಸ್ಯಾಚುರೇಟೆಡ್ ಕೊಬ್ಬು ಅಂತಲೇ ಅದನ್ನು ವರ್ಗೀಕರಿಸ್ತಾರೆ. ಇದರಿಂದ ಬಹಳ ಗಮನಾರ್ಹವಾದಂಥ ಸಂಗತಿ ಏನು ಅಂತಂದರೆ ಸ್ಯಾಚುರೇಟೆಡ್ ಕೊಬ್ಬಿನಿಂದಾಗಿಯೇ, ಸ್ಯಾಚುರೇಟೆಡ್ ಫ್ಯಾಟ್ನಿಂದಾಗಿಯೇ ದೇಹದಲ್ಲಿನ LDL ಅಥವಾ ಕೊಲೆಸ್ಟರಾಲ್ ಹೆಚ್ಚುತ್ತೆ ಅಂತ ಪ್ರತಿಪಾದನೆ ಮಾಡುವಂಥದ್ದು. ಅಂದರೆ ಕೊಬ್ಬರಿ ಎಣ್ಣೆ ರೂಮ್ ಟೆಂಪರೇಚರ್ನಲ್ಲಿ ಗಟ್ಟಿಯಾಗುತ್ತೆ, ಹಾಗಾಗಿ ಇದು ಸ್ಯಾಚುರೇಟೆಡ್ ಫ್ಯಾಟ್. ಹೀಗಾಗಿ ಇದು LDLನ ಅಂಶವನ್ನು, ದೇಹದಲ್ಲಿನ ಲೋ ಡೆನ್ಸಿಟಿ ಏನು ಕೊಲೆಸ್ಟ್ರಾಲ್ ಇದೆಯಲ್ಲ ಇದನ್ನು ಹೆಚ್ಚಿಸುತ್ತೆ ಅನ್ನುವಂಥ ಪ್ರತಿಪಾದನೆಯನ್ನು ಪಾಶ್ಚಾತ್ಯ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ ಥಿಂಗ್ ಏನು ಅಂತಂದರೆ ಭಾರತೀಯ ಆಹಾರ ಪದ್ಧತಿಗಳಲ್ಲಿ ಪಾರಂಪರಿಕವಾಗಿ ಮತ್ತು ಭಾರತೀಯ ಪಾರಂಪರಿಕ ವೈದ್ಯ ಪದ್ಧತಿಗಳಲ್ಲಿ, ಅದು ಆಯುರ್ವೇದ ಇದ್ದಿರ್ಬೋದು ಅಥವಾ ನಾಟಿ ವೈದ್ಯಕೀಯ ಪದ್ಧತಿ ಇದ್ದಿರ್ಬೋದು ಮತ್ತು ಆಹಾರ ವೈದ್ಯಕೀಯ ಪದ್ಧತಿಗಳಿದ್ದಿರ್ಬೋದು, ಇವೆಲ್ಲದರಲ್ಲಿಯೂ ಸಹ ನಿರಂತರವಾಗಿ ವೈದ್ಯಕೀಯ ಔಷಧ ಉತ್ಪನ್ನಗಳಿಗೆ ತುಪ್ಪ, ಬೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯನ್ನೇ ಸಹ, ಶುದ್ಧ ಕೊಬ್ಬರಿ ಎಣ್ಣೆಯನ್ನೇ ಸಹ ಬಳಸಲಾಗ್ತಾ ಇದೆ. ಹೀಗಾಗಿ ಇದು ಯಾವುದೇ ಕಾರಣಕ್ಕೂ ಕೊಲೆಸ್ಟ್ರಾಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಡಾಕ್ಟರ್ BM ಹೆಗ್ಡೆಯವರ ಅತ್ಯಂತ ಸ್ಪಷ್ಟವಾದಂಥ ಅಭಿಮತ. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ಸಂಗತಿ ಅಂತಂದರೆ ಫ್ಯಾಟ್ ಮತ್ತು ಕೊಲೆಸ್ಟ್ರಾಲ್ ನಡುವಿನ ಸಂಕೀರ್ಣವಾದಂಥ ಒಂದು ತೆಳುವಾದಂಥ ಭಿನ್ನತೆಯನ್ನು ಮರೆಮಾಚುತ್ತಾ ಇರುವಂಥದ್ದು. ಹೌದು, ಕೊಲೆಸ್ಟ್ರಾಲ್ ಫ್ಯಾಟಿನಿಂದ ಸಂಪೂರ್ಣ ಭಿನ್ನವಾದಂಥದ್ದು. ಕೊಬ್ಬು ಅಂತ ಕರಿತೇವೆ. ಕೊಬ್ಬು ಬೇರೆ, ಕೊಲೆಸ್ಟ್ರಾಲ್ ಎರಡೂ ಬೇರೆ ಬೇರೆ. ಕೊಲೆಸ್ಟ್ರಾಲ್ ಹುಟ್ಟೋದು ಲಿವರ್ನಲ್ಲಿ, ಅದು ಆಹಾರದಿಂದಾಗಿ. ನಾವು ತಿನ್ನುವ ಪ್ರತಿಯೊಂದು ಆಹಾರವು ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಇದು ಬೇಸಿಕ್ ಸೈನ್ಸ್. ಹೌದು, ನಾವು ತಿನ್ನುವಂಥ ಎಲ್ಲ ಆಹಾರಗಳು ಅದರಲ್ಲಿರುವಂಥ ಗ್ಲೂಕೋಸ್ ಕಣಗಳನ್ನು, ಸಕ್ಕರೆ ಅಂಶವನ್ನು ಬಿಡುಗಡೆ ಮಾಡುತ್ತೆ. ಹೆಚ್ಚುವರಿ ಸಕ್ಕರೆ ಅಂಶಗಳೆಲ್ಲವೂ ಕೊಲೆಸ್ಟ್ರಾಲ್ ಆಗಿ ಲಿವರ್ನಲ್ಲಿ ಪರಿವರ್ತನೆಗೊಳ್ಳುತ್ತೆ. ಹೀಗೆ ಪರಿವರ್ತನೆಗೊಂಡಂಥ ಕೊಲೆಸ್ಟ್ರಾಲ್ ದೇಹದ ವಿವಿಧ ಭಾಗಗಳಲ್ಲಿ ಶೇಖರಣೆಗೊಳ್ಳುತ್ತೆ, ರಕ್ತನಾಳಗಳಲ್ಲಿ ಶೇಖರಣೆಗೊಳ್ಳುತ್ತೆ. ಹಾರ್ಟ್ ಅಟ್ಯಾಕ್ನಂಥ, ಹೃದಯ ಸ್ತಂಭನದಂಥ ಅನೇಕ ಕಾಯಿಲೆಗಳಿಗೆ, ಹೈ BP ಇದ್ದಿರ್ಬೋದು, ಶುಗರ್ ಅಂದರೆ ಮಧುಮೇಹ ಇದ್ದಿರ್ಬೋದು, ಹೃದಯದ ಸಂಬಂಧಿ ಕಾಯಿಲೆಗಳಿದ್ದಿರ್ಬೋದು, ಇವೆಲ್ಲ ತುಂಬ ಸಂದರ್ಭದಲ್ಲಿ ಚರ್ಮದ ರೋಗಗಳಿಗೂ ಸಹ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ LDL ಏನಿದೆಯಲ್ಲ ಇದು ಕಾರಣ ಆಗುತ್ತೆ. ಹಾಗಾಗಿ ದೇಹಕ್ಕೆ ಬೇಕಾಗಿರುವಂಥದ್ದು ಗುಡ್ ಕೊಲೆಸ್ಟ್ರಾಲ್
ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬು ಸಂಪೂರ್ಣವಾಗಿ ಭಿನ್ನವಾದಂಥದ್ದು. ಗುಡ್ ಕೊಲೆಸ್ಟ್ರಾಲ್ ದೇಹಕ್ಕೆ ಅಗತ್ಯ ಇರುತ್ತೆ. ಇಂಥ ಗುಡ್ ಕೊಲೆಸ್ಟ್ರಾಲ್ನ ಅಂಶಗಳನ್ನು ಕೊಬ್ಬರಿ ಎಣ್ಣೆ ನೀಡುತ್ತೆ. ಮಾತ್ರ ಅಲ್ಲ, ಕೊಬ್ಬರಿ ಎಣ್ಣೆ, ಬೆಣ್ಣೆ, ತುಪ್ಪ ಇತ್ಯಾದಿಗಳು ಸಮ ಪ್ರಮಾಣದಲ್ಲಿ ದೈನಂದಿನ ಆಹಾರದಲ್ಲಿ ಸೇವನೆಯಿಂದಾಗಿ ಗುಡ್ ಕೊಲೆಸ್ಟ್ರಾಲ್ನ ಅಂಶ ಹೆಚ್ಚುತ್ತೆ. ಮಾತ್ರ ಅಲ್ಲ, ಬ್ಯಾಡ್ ಕೊಲೆಸ್ಟ್ರಾಲ್ನ ದೇಹದಿಂದ ತೆಗೆಯುವಂಥ ಕೆಲಸವನ್ನು ಸಹ ಇದು ಮಾಡುತ್ತೆ ಅಂತಾರೆ ವಿಜ್ಞಾನಿಗಳು, ವೈದ್ಯ ವಿಜ್ಞಾನಿಗಳು. ಹೌದು, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಅನ್ನುವಂಥ ಗಾದೆಯಂತೆ ದೇಹದಲ್ಲಿ ಸಂಗ್ರಹವಾಗುವಂಥ ಬ್ಯಾಡ್ ಕೊಲೆಸ್ಟ್ರಾಲನ್ನು, ಕೆಟ್ಟ ಕೊಬ್ಬಿನ ಅಂಶವನ್ನು ಗುಡ್ ಕೊಲೆಸ್ಟ್ರಾಲ್, ಕೊಬ್ಬರಿ ಎಣ್ಣೆಯಂಥ ಅಂಶಗಳು, ಒಳ್ಳೆಯ ಅಂಶಗಳು ತೆಗಿಲಿಕ್ಕೆ ಸಹಾಯ ಮಾಡುತ್ತದೆ ಅಂತಾರೆ ವೈದ್ಯರು. ಬಹಳ ಪ್ರಮುಖವಾದಂಥ ಇನ್ನೊಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡಲೇಬೇಕು. ವೈದ್ಯ ವಿಜ್ಞಾನಿಗಳ ಪ್ರಕಾರ ತಾಯಿಯ ಎದೆ ಹಾಲಿನಲ್ಲಿರುವಂಥ ಮೊನೋಲೋರಿಕ್ ಅನ್ನುವಂಥ ಅತ್ಯಂತ ಉಪಯುಕ್ತವಾದಂಥ ಮಕ್ಕಳ ಬೆಳವಣಿಗೆಗೆ ಮತ್ತು ಎಲ್ಲರ ದೇಹಕ್ಕೆ ಆರೋಗ್ಯಕಾರಿ ಅಂಶವನ್ನು ಹೊಂದಿರುವಂಥ ಮೊನೋಲೋರಿಕ್ ಅಂಶ ಕೊಬ್ಬರಿ ಎಣ್ಣೆಯಲ್ಲಿ ಮಾತ್ರ ಸಿಗುತ್ತೆ ಅಂತಾರೆ ವೈದ್ಯ ವಿಜ್ಞಾನಿಗಳು. ಹೌದು, ಭಾರತೀಯ ಕರಾವಳಿಗಳಲ್ಲಿ ಉತ್ಪನ್ನವಾಗುವಂಥ ಅಥವಾ ಭಾರತೀಯ ಕರಾವಳಿಗಳಲ್ಲಿ ಬೆಳೆಯುವಂಥ ತೆಂಗಿನಲ್ಲಿ ಇಂಥ ವಿಶಿಷ್ಟವಾದಂಥ ಅಂಶ ಶೇಖರಣೆಗೊಂಡಿರುತ್ತೆ. ಹಾಗಾಗಿ ಕೊಬ್ಬರಿ ಎಣ್ಣೆ ಸೇವನೆಯಿಂದಾಗಿ ದೇಹಕ್ಕೆ ಅತ್ಯಂತ ಉಪಯುಕ್ತವಾದಂಥ ಹಲವು ಆರೋಗ್ಯಕಾರಿ ಪ್ರಯೋಜನಗಳು ಸಿಗ್ತವೆ ಅಂತಾರೆ ಭಾರತೀಯ ವೈದ್ಯರು. ಇದೊಂದು ಸ್ಪಷ್ಟವಾದಂಥ ಲಾಬಿ ಅಥವಾ ಇದೊಂದು ಪಿತೂರಿ ಅಂತ ಹೇಳಲಿಕ್ಕೆ ಇನ್ನು ಬೇರೆ ಯಾವುದೇ ಕಾರಣಗಳನ್ನು ನಾವು ಕೊಡಬೇಕಾದ್ದಿಲ್ಲ. ಪಾಶ್ಚಾತ್ಯ ಕಂಪನಿಗಳ ಹಲವು ಕೋಲಾಗಳು ಸಹ ಸ್ಥಳೀಯ ಪಾನೀಯಗಳ ವಿರುದ್ಧ ಇಂಥದೊಂದು ಲಾಬಿಯ ಮೂಲಕ ಅತ್ಯಂತ ಯಶಸ್ವಿಯಾಗಿ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದಾವೆ. ಅಡಿಕೆಯ ವಿರುದ್ಧವೂ ಇಂಥದೇ ಒಂದು ಪ್ರಬಲ ಲಾಬಿ ಕೆಲಸ ಮಾಡ್ತಾ ಇದೆ. ಕೊಬ್ಬರಿ ಎಣ್ಣೆಯ ವಿರುದ್ಧವೂ ಅಥವಾ ಕೊಬ್ಬರಿಯ ವಿರುದ್ಧವೂ, ಹರಳೆಣ್ಣೆಯ ವಿರುದ್ಧವೂ, ಸಾಸಿವೆ ಎಣ್ಣೆಯ ವಿರುದ್ಧವೂ, ಒಳ್ಳೆ ಎಣ್ಣೆ ಅಂತಲೇ ಖ್ಯಾತವಾದಂಥ ಶೇಂಗಾ ಎಣ್ಣೆಯ ವಿರುದ್ಧವೂ, ಸ್ಥಳೀಯ ಗಾಣಗಳ ವಿರುದ್ಧ ರಿಫೈನ್ಡ್ ಕಂಪನಿಗಳು ಮಾಡ್ತಾ ಇರುವಂಥ ಇನ್ನೊಂದು ವಿಚಿತ್ರವಾದಂಥ ಒಂದು ಪಿತೂರಿಯನ್ನು ನಾನು ಈ ಸಂಚಿಕೆಯ ಮೂಲಕ ನಿಮ್ಮ ಮುಂದೆ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ರಿಫೈನ್ಡ್ ಆಯಿಲನ್ನು ಅಥವಾ ರಿಫೈನ್ಡ್ ತೈಲವನ್ನು ನಿತ್ಯ ಬಳಸುವುದರಿಂದ ಏನಾಗುತ್ತೆ ಅನ್ನೋದನ್ನು ಹೇಳುವನಿದ್ದೇನೆ. ನಿರಂತರವಾಗಿ ಹಸಿರುವಾಸಿಯನ್ನು ವೀಕ್ಷಿಸ್ತಾ ಇರಿ. ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.